ನೋಡಮ್ಮಿ, ಇವಾಗ ನಿನ್ನ ತಂಗಿನೂ ಬಂದ್ಬಿಟ್ಟವಳೆ. ಮನೆಗೆ ನೀನು ಗಂಡನ ಬಿಟ್ಬಿಟ್ಟು ನಿಂಗೆ ಹೇಳಿದ್ನಲ್ಲ ರಾತ್ರಿ ಎಲ್ಲನೂ ಇವನೇನಾಯ್ತು ನಮ್ಮ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲನೂ ಯಾಮಾರಿಸ್ಬಿಟ್ಟು ಕಟ್ಕೊಂಬಿಟ್ಟು ಬಂದ್ಬಿಟ್ಟು ಏನು ಹಿಂಸೆ ಕೊಡ್ತಿಲ್ಲ ನಮಗೂ ಸಾಕಾಗಿ ಹೋಗ್ಬಿಟ್ಟೈತೆ ಕಣಮ್ಮಿ. ಯಪ್ಪ ಏನು ಮಾಡೋಕ್ಕಾಯ್ತದೆ. ಈಗ ಇಬ್ಬರ ಹೆಣ್ಮಕ್ಳು ಗಂಡನ ಬಿಟ್ಬಿಟ್ಟು ಬಂದವ್ರೆ ಅಂತ ಹೇಳಿದ್ರೆ ದೇವರಾಣೆಗೂ ಒಂಥರ ಆಗೋಯ್ತದೆ. ನಮಗೂ ಒಂಥರ ಜೀಬ್ ಅನ್ನಿಸ್ಬಿಡ್ತದೆ. ಅದಕ್ಕೇನೆ ನೀನು ಬೇಜಾರನ್ನ ಏನಾರ ಮಾಡ್ಕ ಹಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೋಡಮ್ಮಿ, ಇವಾಗ ಆ ದೊಡ್ಡ ಮನೆ ಇಲ್ಲ ಅಂತಂದರೆ ಈಗ ನಿನ್ನ ಗಂಡ ಒಳ್ಳೇನು. ನಿನ್ನ ಗಂಡ ದೊಡ್ಡ ಮನೆನಾಗೆ ಬೆಳೆದಿದ್ರು ಏನೋ ಈಗಿರೋ ಮನೆ ನಾವೇ ನೋಡಿದ್ದೀವ. ಎಲ್ಲರೂ ಹೇಳ್ತಾರಪ್ಪ ಈಗಿರೋ ಮನೆನೂ ಭಾಳ ದೊಡ್ಡದಾಗೇನೇನು ಐತೆ, ಸೂಪರಾಗಿ ಐತೆ ಅಂತ ಹೇಳ್ಬಿಟ್ಟು ಈಗಲೂ ಎಲ್ಲರೂ ಹೇಳ್ತಾರೆ. ನಾವೇನು ಹೋಗಿಲ್ಲ, ಮನೆ ಹೆಂಗೈತಿ ಅಂತ ನೋಡಿಲ್ಲ. ನೋಡ್ತಿದ್ದಂಗೆ ಏನಿಯ ಗಂಡನ ಬ್ಯಾಡ ಅಂತ ಬಿಟ್ಬಿಟ್ರೆ ಹೆಂಗಮ್ಮಿ. ಅದಕ್ಕೇನೇನಿಯ ಹೋಗ್ಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ನೀನೊಂದು ಕರ್ಕೊಂಡು ಹೋಗ್ಬಿಟ್ಟು ಬರಣಿ. ಅದು ಬೇರೆ ಕೊಟ್ಟಿರೋದು ಬಂಗಾರದ ಒಡವೆ ಅಲ್ಲ, ಬೆಳ್ಳಿ ಒಡವೆ. ಹ್ಞೂ ಕಣಮ್ಮ, ನನಗಂತೂ ನನ್ನ ತಂಗಿದು ಎಲ್ಲ ಜೀವನ ಎಲ್ಲ ನೋಡಿದ್ಮೇಲೆ ಲತ್ತಂದು ನಂದೇನೇನು ಕಷ್ಟ ಅಲ್ಲ ಅಂತ ಅನ್ನಿಸ್ತದೆ. ನನ್ನ ಗಂಡ ಒಳ್ಳೇನು, ನನ್ನ ಗಂಡ ಹೆಂಗೋನು ದುಡಿತಾನೆ. ಇವ್ನಂಗೇನು ಸೋಮಾರಿ ಥರ ಮಾಡ್ಕೊಂಡು ಕುಂತ್ಕೊಳ್ಳೋದಿಲ್ಲ. ಗಂಡನೂ ಕಷ್ಟಪಟ್ಬಿಟ್ಟು ದುಡಿತಾನೆ, ಎಲ್ಲ ಮಾಡ್ತಾನೆ. ನಾನು ಇಲ್ಲಿದ್ದರೆ ಜನ ಎಲ್ಲರೂ ಬಂದು ಕೇಳ್ತಾರೆ, ಯಾಕಿಲ್ಲೇ ಇದ್ದೀರಾ ಅಂತ ಹೇಳ್ಬಿಟ್ಟು. ಪಾಪ ಲತ ನೋಡಿದ್ರು ನನಗಂತೂ ಭಾಳ ನೋವಾಯ್ತದೆ. ಲತ ಅಂತೂ ಒದ್ದಾಡ್ತಾಳೆ. ನಾನು ಇನ್ನಂಗಿದ್ರು ಸಾಕಾಗಿತ್ತು ಕಣಕ, ಹೊಂಟೋಗಿರ್ತಿದ್ದೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತೀಯ, ನಮ್ದು ಟೇಮ್ ಸರಿಯಿಲ್ಲ, ನಮ್ಮದು ಬ್ಯಾಡ್ ಲಕ್ಕು ಅನ್ನಿಸ್ತದೆ. ಟೇಮೇ ಸರಿಯಿಲ್ಲ ಕಣಮ್ ನಮ್ದು. ಅದಕ್ಕೇನೆ ನನ್ನ ಗಂಡನ ಮನೆ ನಾವು ನೋಡಿಲ್ವಲ್ಲ ಅಮ್ಮ. ನನ್ನ ಪ್ರಕಾರ ಈಗ ಇತ್ತಲ್ಲ ಮನೆ, ಅದ್ರ ಒಂದು ಅರ್ಧ ಮುಕ್ಕಲ್ಲಷ್ಟು ದೊಡ್ಡದಾಗನ ಮನೆ ಇರಕ್ಕಿಲ್ವೇನಮ್ಮ? ಇಲ್ಲದೆ ಇನ್ನೇನು ಇರ್ತದೆ ಮನೆ, ಇಲ್ದಂಗೆ ಇರ್ತದ ಮನೆ. ಅಯ್ಯೋ ದೊಡ್ಡ ಮನೆಗಳೇ ಇಕ್ಕೊಂಡಿರ್ತಾರೆ ಮಗಳೇ. ಯಾರು ಏನು ಚಿಕ್ಕ ಮನೆಗಳಂತೇನು ಇಕ್ಕೊಂಡಿರಲ್ಲ, ಎಲ್ಲ ದೊಡ್ಡ ಮನೆಗಳು ಅಂಥವಿಂಥವನ್ನೇ ಇಕ್ಕೊಂಡಿರ್ತಾರೆ. ನೋಡು, ಅದಕ್ಕೇನೆ ನಿನ್ನ ಗಂಡಂಗೆ ಫೋನ್ ಮಾಡಿಬಿಟ್ಟು ಮಾತಾಡು. ರೀ ಹಂಗ್ರಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಕ್ಕಿಲ್ಲ ಅಂತ ಅನ್ನಿಸ್ತೈತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂಚೂರು ಹೇಳು. ಅಲ್ಲ ಕಣಮ್ಮ, ಅವರೇ ಬರ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಕಾಯ್ಕೊಂಡಿವ್ನಿ. ಅವರೇನೇ ಬಂದರೆ ಸಂದಕ್ಕಿರ್ತದಲ್ವೇನಮ್ಮ. ಅವರು ನನ್ನ ಮ್ಯಾಲೆ ಪಿರುತಿ ಇಕ್ಕೊಂಡು ಅವರೇ ಬರ್ತಾರೇನೋ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಬರಲೇ ಇಲ್ಲ ನೋಡು ಅವ್ರಂತೂ. ನೋಡಮ್ಮಿ, ಗಂಡಸರು ಬರೋಕ್ಕಿಲ್ಲ ಹಂಗೆ ಎಲ್ಲನೂ ಅವ್ರಿಗೋಸಿ ದುರಂಕಾರ ಶಾನೆ. ಅದಕ್ಕೆ ಇವಾಗ ಲತನ್ ನೋಡು, ಲತ ಎಷ್ಟು ಹದ್ದಾಡ್ತಾವಳು ನಮ್ಮಳು. ನೋಡು, ಇಬ್ಬರು ನೀವು ಇಲ್ಲೇ ಇದ್ದರೆ ಹೊಸಿ ಕಷ್ಟ ಆಯ್ತದೆ. ಅದು ಬೇರೆ ನಿಮ್ಮ ಒತ್ತಿಗೆ ಅವಳಲ್ಲ, ಮನೆಯಾಳಿಗೆ ಹಂಗೆ ಊರು ತುಂಬ ಹೇಳ್ಕೊಬಿಟ್ಟು ಬಂದವಳೆ. ಪ್ರಾಬ್ಲಮ್ ಏನೋ ಆಗಿರಬೇಕು, ಅದಕ್ಕೆ ಬಂದು ಬಿದ್ದವ್ರೆ ಅಂತ ಹೇಳ್ಬಿಟ್ಟು. ಇನ್ನೂ ಶಾನೆ ಎಲ್ರಿಗೂ ಗೊತ್ತಾಗೋದು ಬೇಡ. ನೀನು ಹೋಗ್ಬಿಟ್ಟು ಅಲ್ಲಿ ಹೆಂಗೋ ಸಂದಕ್ಕಿರು, ಲತನ ಜೀವನ ಹೆಂಗೋ ಹಂಗೆ ಸೆಟ್ ಮಾಡಿಬಿಡೋಣ. ಸರಿ ಕಣಮ್ಮ, ಹಂಗೆ ಆಯಿತು ಬಿಡು, ನೀನು ಹೇಳ್ದಂಗೆ ಆಯಿತು. ಬೇಕಾರೆ ನಾಳಿಕೆ ಹೋಗ್ಬಿಟ್ಟು ಬಂದ್ರೆ ಆಯಿತು. ಅಮ್ಮ, ಹೊಸ ಪಿಕ್ಚರ್ ರಿಲೀಸ್ ಆಗೈತಂತೆ, ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಲೇ, ಜೀವನ ನೋಡಿದ್ರೆ ಅವ್ರದ್ದು ಊರು ಬಾಗ್ಲಾಗೈತೆ, ಪಿಕ್ಚರ್ಗೆ ಹೋಯ್ತಾಳಂತೆ. ಪಿಕ್ಚರ್ಗೆ ಯಾಕಮ್ಮ? ಅಲ್ಲಲೇ, ನಾನು ಟೆನ್ಷನ್ ತಗೊಂಡು ಸಾಯ್ತಾ ಇದ್ದೀನಿ. ಟೆನ್ಷನ್ ತಗೊಂಡು ಒದ್ದಾಡ್ಕೊಂಡು ಅಯ್ಯೋ ಹಿಂಗಾಗೋಯ್ತೆ ನನ್ನ ಮಗಳ ಜೀವನ ಅಂತ ನಿನ್ಗೇನೆ ಬಂದಿರೋ ದೊಡ್ಡರೋಗ. ನಿನ್ಗೇನ ದೊಡ್ಡರೋಗ ಏನ ಬಂದ್ಬಿಟ್ಟೈತೆ ನಿನಗೆ? ಲೌಡಿ ಹೆಂಗೆ ಹೇಳ್ತಾಳೆ ನೋಡಿ, ಇವಳು ಕಿತ್ತೋದಳು. ಹೇಯ್ ಬಿದ್ದಿರ ಮನೆಗೆ. ಅಲ್ಲಿ ನಿನ್ನ ಗಂಡ ಎಲ್ಲಿ ಜೈಲಿಗೆ ಬಿಟ್ಟು ಬಂದಿದ್ದೀವಿ. ಅಲ್ಲಿ ಏನಾಯ್ತದೋ ಇಲ್ಲೇನಾಯ್ತದೋ, ಸಂಸಾರ ಹಿಂಗೆ ಆಗೋಯ್ತಲ್ಲಪ್ಪ. ನನ್ನ ಮಗಳಿಗೆ ಏನು ಮಾಡೋದು, ನೀನು ನೋಡ್ರಲ್ಲಿ ಇರೋಕ್ಕಿಲ್ಲ ಅಂತ ಓಡ್ ಬಂದಿದ್ಯಾ. ನನ್ನ ಟೆನ್ಷನ್ ನನಗೆ, ನೀನು ನೋಡಿ ಇಲ್ದಿರ ಆಟಗಳಾಡ್ತಿದ್ಯೇ. ಅಲ್ಲಮ್ಮ, ಅವನಂಗೆ ಮಾಡ್ದ ಅಂತ ನಾನು ಪಿಕ್ಚರ್ಗೂ ಹೋಗ್ದಿದ್ದಂಗೆ ಇರೋಕ್ಕಾಯ್ತದೆ. ಪಿಕ್ಚರ್ಗೂ ಹೋಗ್ಬಾರ್ದೆ ನಾನಂತೂ. ಅಯ್ಯೋ ಏನು ಎಲ್ಲರೂ ಹೋಯ್ತಾರೆ ಇವಾಗ. ನನ್ನ ಫ್ರೆಂಡ್ಸ್ಗಳು ಎಷ್ಟು ಜನ ಹೋಯ್ತಿಲ್ಲ ಪಿಕ್ಚರ್ಗೆ. ನಾನು ಹೋಗ್ದಿದ್ದವ್ ನಾನು ಮಾತ್ರ ಹಿಂಗೆ ಸಾಯಿಲ್ಲ ಅಮ್ಮ. ನಂಗೆ ಅದೆಲ್ಲವೇ ಗೊತ್ತಿಲ್ಲ ಕಣಮ್ಮ. ನಾನು ಪಿಕ್ಚರ್ಗೆ ಹೋಗ್ಬೇಕು ಅಂದರೆ ಹೋಗ್ಬೇಕು ಅಷ್ಟೇ. ಏನಿಯ ಅವ್ನು ಮಾಡಿರೋ ತೆಪ್ಪಿಗೆ ನಾನು ಯಾಕಮ್ಮ ಅನುಭವಿಸ್ಬೇಕು? ಅವನೇ ಅನುಭವಿಸ್ಕೊಂಡು ಸಾಯ್ಲಿ ಬಿಡು. ಅವ್ನು ಮಾಡಿರೋ ತೆಪ್ಪು ನಾನಲ್ಲ. ಅವನಿಗೆಲ್ಲ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಚೆ ಕಡೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ. ಯಾರು ಏನಾರೋ ಅಂದ್ಕೊಂಡು ಹೋಗ್ಲಿ, ನನಗೇನಂತೆ. ನಿನ್ನಂಥ ಮಗಳಿರೋದ್ರಿಂದನೇ ನಾನಿಲ್ಲಿ ಬೀದಿನಾಗೆ ಕುಂತ್ಕೊಳ್ಳಂತ ಗೊತ್ತಿ ಬಂದಿರೋದು. ಮನೆಯಾಳಿ ಜೀವನನ ಬದಲು ಹೆಂಗೆ ಸೆಟ್ಲ್ ಮಾಡ್ಕೋಬೇಕು ಅನ್ನೋದು ನೋಡಿ ಮನೆಯಾಳಿ. ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಇಲ್ದಿರೋದೆಲ್ಲ ಆಟ ಆಡಕ್ಕೆ ಹೋಗ್ಬೇಡ ನೀನು. ಹೋಗು ಹಮ್ಮಿಕೊಂಡು ಸುಮ್ಕೇನೇನಿಯಾ ಏನೋ ಒಂದು ಕ್ಯಾಮೆ ಮಾಡ್ಕೊಂಡು ಮನೆಗೆ ಬಿದ್ದಿರೋಗು. ಮೊದಲು ಜೀವನ ಸರ್ ಮಾಡಿ ಕಾಮಿಕಿನ ಪಿಕ್ಚರ್ಗೆ ಹೋಗಿವಂತೆ. ನೋಡ್ದೇನಕ್ಕ ಅಮ್ಮಿ ಹಂಗಂತದೆ ಅಂತ ಹೇಳ್ಬಿಟ್ಟು. ಅಮ್ಮ ನಿನ್ನಷ್ಟೇನಾದ್ರೂ ಇದ್ಬಿಟ್ಟಿದ್ರು ನನಗೆ ಸಾಕಾಗಿತ್ತು. ಹೋಗಿ ಗಂಡನ ಮನೆಗೆ ಏನೇ ಸೆಟ್ಲ್ ಆಯ್ತಿದ್ದೆ ನಾನಂತೂ. ನನ್ನ ಗಂಡ ಫುಲ್ಲು ನಾಲಾಯಕ್ ನನ್ನ ಮಗ. ಏನು ಮಾಡೋದು ಏನು ಬಿಡೋದು ಅಂತಲೇ ನನಗಂತೂ ಅರ್ಥ ಆಯ್ತಿಲ್ಲ. ನಂದಂತೂ ಬಿಡು ಎಲ್ಲ ಇದಾಗೋಗ್ಬಿಟ್ಟೈ ಜೀವನ. ನೀನನ್ನ ಸಂದಕ್ಕಿರ್ತೀಯಲ್ಲ ಅಷ್ಟೇನೇ ಸಾಕು ಅಕ್ಕ. ನೀನೆಲ್ಲ ಚೆನ್ನಾಗಿ ಸೆಟ್ಲಾದರೆ ನನ್ನೂ ನೀನಿರತ್ತಕ್ಕೆ ಕರೆಸ್ಕೊಳಕ್ಕ ನಾನು ಅಲ್ಗೇನಿಯೇ ಬರ್ತೀನಿ. ಲತಾ, ಎಂಥ ಕೆಲಸ ಮಾಡ್ಕೊಬಿಟ್ಟೆ ಜೀವನನ. ಸುಮ್ಕೇನಿಯೇ ಸುಮಾರಾಗಿರೋನ ಕಟ್ಕೊಳ್ಳೋದು ಬಿಟ್ಬಿಟ್ಟು ಎಂಥ ಕಿತ್ತೋಗಿರೋ ಫ್ಯಾಮಿಲಿನ ಕಟ್ಕೊಬಿಟ್ಟು ಮದುವೆ ಮಾಡ್ಕೊಂಬಿಟ್ಟೆ ನೀನಂತೂ. ನಿನ್ನಂತೂ ಚೆನ್ನಾಗಿ ಯಾಮರ್ಸ್ಬಿಟ್ಟವನೇ ನಿನ್ನ ಗಂಡ ಅಂತೂ. ಎಷ್ಟು ಯಾಮರ್ಸವ್ನು ನೋಡೆ. ದೇವ್ರನ್ನೇ ಬೇಜಾರಾಯ್ತದೆ ನನಗಂತೂ. ನೀನು ನೋಡ್ತಿದ್ರೆ ಏನೇ ಬೇಜಾರಾಯ್ತದೆ. ಸರಿ ಬಿಡು, ಆಯಿತು, ಏನೋ ಒಂದು ಆಯ್ತದೆ. 1-2 ದಿನ ಇಲ್ಲಿರು. ಅಲ್ಲಿಗೆ ಹೋಗಿ ನನ್ನ ಗಂಡನೂ ಫಾರಿನ್ನು ಅದು ಇದು ಬಿಸ್ನೆಸ್ಸು ಅಂತ ಹೇಳ್ತಾವನಲ್ಲ, ಒಂದು ದೊಡ್ಡ ಬಿಸ್ನೆಸ್ಸು ಶುರು ಮಾಡಿದ ತಕ್ಷಣನೇನಿಯ ಸರಿನಾ ನಿನಗೂ ಬಂದ್ಬಿಟ್ಟು ನಾನು ಸಹಾಯ ಮಾಡ್ತೀನಿ. ಇಲ್ಲ ನಿನ್ನೂ ಅಲ್ಲಿಗೆ ಏನಿಯ ಕರೆಸ್ಕೊತೀನಿ. ನೀನೇನು ಯೋಚನೆ ಮಾಡಬೇಡವೇ. ಥ್ಯಾಂಕ್ಸ್ ಕಣಕ್ಕ, ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಹೆಂಗೋ ಅಷ್ಟು ಸಹಾಯ ಮಾಡ್ತೀಯಲ್ಲ ಅಷ್ಟೇ ಇನ್ನೇ ಸಾಕು. ನನಗೂ ಈ ಊರಾಗಿರೋಕ್ಕೆ ಬೇಜಾರಾಯ್ತದೆ. ನಾವು ನೀನು ಹೆಂಗೆ ರಾಯಲ್ಲಾಗಿರ್ಬೇಕು ಅಂತ ಅಂದ್ಕೊಂಡಿದ್ವಿ, ಹೆಂಗೆ ಆಗೋಗ್ಬಿಟ್ಟೈತೆ ನೋಡು. ಅಷ್ಟೇ ಅಲ್ಲ, ಈ ಮನೆಯಾಳ ಶಶಿಗೆ ಗಂಡ ನೊಕ್ಲೀಸ್ ಎಲ್ಲ ತಂದ್ಕೊಟ್ಟವನಂತೆ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಅವಳೇ ಮಳ್ಳಿ ಅವಳು ಅದೇನು ಮೋಡಿ ಮಾಡಿ ಬಾಯಿ ಬಡ್ಕೊಂಡು ತೋರಿಸ್ಕೊಂಡೊಳವ. ಆಮೇಕಿಂದ ನನ್ನ ಗಂಡ ಗೊತ್ತಿಲ್ದಿದಂಗೆ ತಂದ್ಕೊಟ್ಟ ಅಂತ ಬುಲ್ಡೆ ಹೊಡಿತಾಳೆ, ಬುಲ್ಡೆ ದಾಸಮ್ಮ. ಅಯ್ಯೋ ಬಿಡು, ತಲೆ ಕೆಡ್ಸ್ಕೊಬೇಡ. ನೋಡಿ ಅದೆಲ್ಲ ಸುಳ್ಳು ಅಂದರೆ ಸುಳ್ಳು, ಅವರೆಲ್ಲ ಏನು ನಿಜ ಅಲ್ಲ, ಎಲ್ಲ ಸುಳ್ಳೇನೆ ನೀ ಹೇಳೋದವಳು. ನೀನೇನು ಅವಳ ಬಗ್ಗೆ ಯೋಚನೆ ಮಾಡಬೇಡ, ಸುಮ್ಕಿರು. ಗಂಡ ಈಗಲೇ ಇಡ್ರಿಸ್ಬಿಡ್ತಾನೆ ಅವಳಿಗೂ. ಅವ್ರಿಗೆ ಏನು ಗತಿ ಇಲ್ಲ, ಏನೋ ಊರು ತುಂಬ ಹಂಗೆ ಮಾತಾಡ್ತಾವ್ರೆ. ಹಿಂಗಂತೆ ಅಂತ ಹೇಳ್ಬಿಟ್ಟು ಏನೋನಪ್ಪ ನನಗೂ ಸರಿಯಾಗಿ ಗೊತ್ತಿಲ್ಲ. ಸರಿ ಬಿಡು, ಆಯ್ತು. ನೋಡಮ್ಮ, ಆ ಶಶಿ ನಿನಗೆ ಎಷ್ಟೋ ವಾಸಿ. ಆ ಶಶಿ ನೆಮ್ಮದಿಯಾಗವಳಲ್ಲ, ಆ ನೆಮ್ಮದಿಯಾಗಿರೋದು ನೋಡಿದ್ರೇನಿಯ ಹೊಟ್ಟೆ ಎಲ್ಲ ಉರಿತದೆ ನನಗಂತೂ. ಅಯ್ಯೋ ಹೆಂಗೆ ನೆಮ್ಮದಿಗವಳೆ ಅಂತ. ಅಲ್ಲ ಮನೆಗೆ ಪುಟ್ಕೊಂಡಿಲ್ಲ ಅಂದ್ರೂ ನೋಡು, ಏನೋ ಒಂದು ಇದು ಮಾಡ್ಕೊಂಡು ಒಂದು ಆಟ ಆಡ್ಕೊಂಡಿಲ್ಲ ಏನಿಯ ಬಿದ್ದಿರೋದವಳು. ನಮ್ಮ ಜೀವನನೂ ಐತೆ, ಯಕ್ಕುಟ್ಟು ಹೋಗ್ಬಿಟ್ಟೈತೆ ನಮ್ಮ ಜೀವನ ಅಂತೂ. ಬುಡಮ್ಮಿ, ಇನ್ನೇನು ನಾಳಿಕೆ ಹೋಗೋಣ. ನಾಳಿಗೆ ಹೋಗ್ಬಿಟ್ಟು ಅದೇ ಮನೆಗೆ ನೀಯ ಹೋಗಿ ಏನೋ ಇದು ಮಾಡ್ಕೊಳ್ಳೋಣ. ನೋಡಿ ಸುಮ್ಕೆ ನೀಯ ಹಿಂಗೆ ಇದ್ರೆ ಆಯ್ತದ. ಪ್ಯಾಕಿಗೆ ಮಾಡ್ಕೊ ನೋಡಿ. ಅಯ್ಯೋ ಯಾರ್ಯಾರ ಜೀವನ ಯಾರ್ಯಾರ ಹಣೆ ಬರ್ದಾಗ ಏನೇನು ಬರ್ದೈತೋ ಅದೇ ಆಗೋದು. ಈಗ ಹಂಗಂಗೆ ಶಾನೆ ವಿಷಯ ಗೊತ್ತಾಗಬಾರ್ದು. ಎಲ್ಲ ಪೊದ್ದಿಗೆ ಹೋಗ್ಬಿಟ್ಟು ಊದ್ಬಿಡ್ತಾಳೆ ಎಲ್ಲನೂ. ಗೊತ್ತಿಲ್ದಿದ್ದಂಗೂ ಹುಷಾರು. ನೋಡಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊ ನೋಡಿ. ಅಲ್ಲಮ್ಮ, ಆಶಿಷ್ಟು ಒಂದು ದುಡ್ಡೆಲ್ಲ ಅವಾಗ ಸ್ವಲ್ಪ ನಾನೆಲ್ಲ ಕೊಟ್ಟಿದ್ನಲ್ಲ ನೀನೇ ನಮ್ಮಮ್ಮ ಅಂತ ಗೊತ್ತಾದ್ರೂ ಏನಮ್ಮ ಇದೇ ಹಳೆ ಮನೆಗೆ ಏನೇ ಇದೆಯಾ? ನೆಟ್ಗೊಂದು ದೊಡ್ಡ ಮನೆ ಮಾಡ್ಕೊಳಕ್ಕೆ ಆಯ್ತಾ ಇರಲಿಲ್ವಾ ನೀನು? ನಿನಗೆಲ್ಲ ದುಡ್ಡು ಕೊಟ್ಟಿದ್ದೆಲ್ಲರೂ ಏನಮ್ಮ ಮಾಡಿದೆ ದುಡ್ಡೆಲ್ಲರೂ? ಅಯ್ಯೋ ನೀನು ಕೊಡೋ ದುಡ್ಡೆಲ್ಲ ಎಲ್ಲ ಕೊಡ್ತಿದ್ದೆ. 2 ಪಿತ್ತ ಕೊಟ್ಬಿಟ್ಟು ನಾನು ಮಾಡಿದೆ ಅಂತ ಹೇಳ್ತೀಯಲ್ಲ. 2 ಪಿತ್ತ ಕೊಟ್ಬಿಟ್ಟು ಏನು ಕಾಯ್ತದೆ ನೀನು? 2 ಪಿತ್ತ ಹೋಗ್ಲಾ ಸುಮ್ಕೆ ಏನಿಯ ಹೇಳೋದು ನೋಡು ಹೆಂಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಏನೋ ದೊಡ್ಡದಾಗ ಏನೋ ಮಾಡಿರಂಗೆ. ಅಯ್ಯೋ ನೀನು ಸುಮ್ಮನಿರೋದು ಕಲ್ತ್ಕ ನೀನು. ನೋಡು ಇರೋದಿ ಮನೆನೇನಿಯ ಹೆಂಗೆ ದೊಡ್ಡದಾಗ ಮಾಡಬೇಕು ಅಂತ ಯೋಚನೆ ಮಾಡು. ಹೆಂಗೋ ಇವಾಗ ಎಲ್ಲ ಬಂದ್ಬಿಟ್ಟಿದ್ದೀವಿ, ಏನು ಬೇಡ ಅಂತ. ಇವಾಗ ನೀನು ದೊಡ್ಡದಾಗ ಚಂದಕ್ಕೆ ಓದಿದ್ದಲ್ಲ ನೀನು ಸಂದಕ್ಕೆ. ನೀನು ಅಲ್ಲಿ ಏನೋ ದುಡ್ಕೊಬಿಟ್ಟು ಬಂದಿದ್ಯಲ್ಲ, ದುಡ್ಕೊಬಿಟ್ಟು ಬಂದಿರೋ ಕಾಸಾಗೆಲ್ಲನೂ ಏನು ಮಾಡ್ತೀಯ ಇನ್ನು? ತೆಗಿ. ಎಲ್ಲ ಮನೆಗಿನೇ ಜೋರಾಗೆ ಕೊಡ್ಸಣ. ಅಲ್ಲಿ ಐತಲ್ಲ ಮನೆ ನಮ್ಮ ಅಣ್ಣವ್ರ ಮನೆ, ಅದಕ್ಕಿನ್ನೂ ಪೈನಾಗೆ ಏನಿಯ ಕೊಡ್ಸಣ. ಅಯ್ಯೋ ನಮ್ಮ ಅಮ್ಮಂಗೆ ಅಷ್ಟು ದುಡ್ಡು ಕೊಡಿಸಿರೋದೆಲ್ಲ ಹಾಳು ಮಾಡಿ ಬೆಂಕಿ ಇಕ್ಕೈತಲ್ಲಪ್ಪ. ನನ್ನ ಹತ್ರ ಇರೋ ಕಾಸೆಲ್ಲನೂ ನನ್ನ ಮೊದಲನೇ ಹೆಂಡತಿ ಕಿತ್ಕೊಂಡು ಎಲ್ಲನೂ ಅದೇನೋ ಮನೆ ತಗೋತೀನಿ, ಅಪಾರ್ಟ್ಮೆಂಟ್ ತಗೋತೀನಿ ಅಂತ ತಗೊಂಡವಳೆ. ಈಗ ನನ್ನ ಹತ್ರ ದುಡ್ಡು ಗಿಡ್ಡು ಅಂತ ಏನೂ ಇಲ್ಲ. ಈಗ ಅಲ್ಲಿ ಮಾರಬೇಕು ಅಂದರೆ ನಾನು ಹೆಂಡತಿ ಬಿಟ್ಬಿಡ್ತಾಳ ಮಾರೋಕ್ಕೆ. ಅಯ್ಯೋ ಅವಳಿಗೆ ಬಂದ ತಕ್ಷಣ ಅಪಾರ್ಟ್ಮೆಂಟ್ ಕೊಡಿಸ್ಬಾರ್ದಾಗಿತ್ತು ನಾನು, ಅಷ್ಟೊಂದು ದುಡ್ಡಿಂದು. ಏನೋ ಬಿಡು ಜೀವನ ಹಿಂಗೆ ಇರ್ತದೆ ಅಂತ ಅಪಾರ್ಟ್ಮೆಂಟ್ಗೆ ಹಾಕಿದೆ. ಇವಾಗ ನೋಡಿದ್ರೆ ಬೀದಿ ಪಾಲ್ಗತಿ ಬಂದ್ಬಿಟ್ಟೈತೆ. ನಮ್ಮ ಅಮ್ಮನೂ ಏನು ದುಡ್ಡು ಎತ್ತಿಟ್ಕೊಂಡಿಲ್ವಲ್ಲ, ಅಷ್ಟು ಕಳಿಸಿದ್ದೀನಿ. ಅಲ್ಲ ಮಗ, ಇನ್ನು ಎಷ್ಟು ಕಳಿಸಿದೆ? ಎಲ್ಲ ನಿಮ್ಮಪ್ಪ ಅಮ್ಮಂಗೆ ಅಲ್ಲಿ ಕೊಟ್ಬಿಟ್ಟಿದ್ಯಾ, ನನಗೇನು ಕೊಟ್ಟಿದ್ಯಾ? ಎಲ್ಲ ನಮ್ಮ ಅಣ್ಣ ಹತ್ತಿಗೆ ಕೊಟ್ಟಿದ್ಯಾ? ನಾನು ಕೊಟ್ಟಿದ್ದೆ ಎಲ್ಲನೂ. ಅಯ್ಯೋ ಬಿಡು ಖರ್ಚಿಗೆ ಅಂತ ಹೇಳ್ಬಿಟ್ಟು ನಾನುವೇ ಚೆನ್ನಾಗಿ ತಿನ್ನೋದು ಓಡಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಖರ್ಚು ಮಾಡಿ ಮಡಗಿದ್ದೀನಿ. ಇವಾಗ ನೀನು ಬಂದ್ಬಿಟ್ಟು ಅಮ್ಮ ಏನಮ್ಮ ಮಾಡಿದೆ ಅಂದರೆ ಅಯ್ಯೋ ಬಾರ್ಲ ಈಗ 2 ಚಿಲ್ಲರೆ ಅಂಗಡಿ ಒಂದು ಮಾಡಿಕೊಂಡು ಮನೆ ಮುಂದೆ ನೀನು ಜೀವನ ಮಾಡ್ತಾ ಇದ್ದೀನಿ. ನನ್ನ ಕಷ್ಟ ನನಗೆ ಗೊತ್ತು, ನಿನಗೆ ಹೇಳಿದ್ರೆ ಏನು ಗೊತ್ತಾಯ್ತದ ನನ್ನ ಕಷ್ಟ? ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಮನೆ ಫಸ್ಟು ಸಂದಕ್ಕಿರೋದು ಕೊಡಿಸು, ದುಡ್ದಿರೋ ದುಡ್ಡೆಲ್ಲನೂ ಎತ್ಕೊಂಬಿಟ್ಟು ಬಂದು ನನ್ನ ಹೆಂಡತಿ ಮೆಟ್ಟನ ಹೊಡೆದು ಕಿತ್ಕೊಂಡ್ಲು ಎಲ್ಲನೂ. ತಗೊಳ್ಳೋಣ ಅಪಾರ್ಟ್ಮೆಂಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳನ್ನ ಬೇರೆ ಅಲ್ಲಿರಿಸಿ ಅಲ್ಲಿ ಮೇಂಟೈನ್ ಮಾಡಬೇಕು, ಇಲ್ಲಿ ಮೇಂಟೈನ್ ಮಾಡಬೇಕು. ಅಯ್ಯೋ ಇನ್ನು ನನ್ನ ತಿಥಿ ಆಗೋಯ್ತದೆ. ಎಲ್ಲ ಅವಳ ಹೆಸ್ರಿಗೆ ಮಾಡಿಸ್ಕೊಬಿಟ್ಟು ಅವಳೆ ಅಪಾರ್ಟ್ಮೆಂಟ್ ಬೇರೆ ನೆನೆಯ ಮೊಗೈತೆ ಅಂತ ಹೇಳ್ಬಿಟ್ಟು ಮೊಗಿನ ಹೆಸ್ರಿಗೆ ಮಾಡಿಸ್ಕೊಂಬಿಟ್ಟು ಅವಳ ಹೆಸ್ರು ತಗೊಬಿಟ್ಲು ಎಲ್ಲನೂ. ಈಗೇನಪ್ಪ ಮಾಡಲಿ? ದುಡ್ಡೆಲ್ಲನೂ ಅದಕ್ಕೆ ಇಕ್ಕಿದ್ದಾಯಿತು. ಈಗ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಲ್ಲ ಮಾಡಬೇಕು. ನನ್ನ ಕತೆ ಮುಗೀತು. ಏನೋ ನಮ್ಮಮ್ಮ ಸ್ವಲ್ಪ ಸೇವ್ ಮಾಡಿರ್ತದೆ ಅಂತಂದರೆ ಕೊಟ್ಟಿರೋ ದುಡ್ಡೆಲ್ಲ ಉಡಾಯಿಸೈತಲ್ಲ. ಅಯ್ಯೋ ಅಮ್ಮ, ಮನೆಗೊಂದು ಸಾಮಾನು ತಗೊಂಡಿಲ್ವಲ್ಲಮ್ಮ? ಅಯ್ಯೋ ನಿನ್ನ ಪಾರಿನಿಂದ ತಗೊಬತ್ತೀಗ ಅಂತ ಸುಮ್ಕಾರೆ ಕಣ್ಲ. ಇವನಿಗೆ ಸಾಮಾನು ಗೀಮಾನು ಎಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಬಿಡು, ನೀನು ಪಾರಿನಿಂದ ತಗೊಬಿಟ್ಟು ಬತ್ತೀಯ. ಇನ್ನೀನು ಬಂದಾಗ ಎಂಥ ಸೋಫಾ ಬೇಕೋ ಎಂಥ ಇದು ಬೇಕೋ ತಗತ್ತೀಗ ಅಂತ ನಾನು ಸುಮ್ಕಾರೆ ಕಣ್ಲ. ಇವನುಕ್ಕೆ ಅಂತ ಹೇಳ್ಬಿಟ್ಟು ಯಾಕೆ ದುಡ್ದಿರೋ ದುಡ್ಡೆಲ್ಲ ಏನು ಮಾಡಿದ್ಯಾ ಪಾರಿನಾಗೆ? ಆ ದುಡ್ಡೆಲ್ಲನೂ ಸೇರಿ ಚೆನ್ನಾಗಿರೋ ಮನೆ ಕಟ್ಟಿಸ್ಬಿಟ್ಟು ಎಲ್ಲ ಸೋಫಾ ಟಿವಿ ತಂದು ಮಾಡ್ದಾನ. ಸುಮ್ಕಿರು. ನಾನು ಕಳಿಸಿರೋ ದುಡ್ಡೆಲ್ಲ ಬರೀ ತಿನ್ನೋದು, ಮಜಾ ಮಾಡೋದು, ಉಡಾಯಿಸೋದು, ಟ್ರಿಪ್ ಹೋಗೋದು, ಇದ್ರಾಗೆ ಎಲ್ಲ ಕಳೆದ್ಬಿಟ್ಟೆ ನಮ್ಮ ನಿನ್ನ ದುಡ್ಡೆಲ್ಲನೂ. ಹಂಗಾರೆ ದುಡ್ಡು ಗಿಡ್ಡು ಏನು ಮಡಿಕೊಂಡಿಲ್ಲ ಅನ್ನೋ. ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ಮಾಡಿದ್ದೀನಿ. ಅಯ್ಯೋ ಮನೆಗೆ ಒಂದು ಸಾಮಾನು ಇಲ್ದಿದ್ದಂಗೆ ಮಾಡೋಕ್ಕಿದೆಯಲ್ಲಮ್ಮ. ಏನು ಮಾಡಬೇಕು ಏನು ಬಿಡಬೇಕು ನೋಡು. ಈಗ ಬಿಸ್ನೆಸ್ಗೆ ಅಂತ ನಮ್ಮ ಹತ್ರ ಉಳಿದಿರೋದೆಲ್ಲನೂ ಇಷ್ಟೇನೆ ನೋಡು. ಅವಳು ಒಡವೆ ಬಿಟ್ಟರೆ ಇನ್ನು ನನ್ನ ಹೆಂಡತಿ ಒಡವೆ ಬಿಟ್ಟರೆ ಏನೂ ಇಲ್ಲ ಕಣಮ್ಮ. ಅಷ್ಟೇ ನನ್ನ ಹತ್ರನೂ ಇರೋದು ನೋಡು. ಏನಾದರೂ ಮಾಡಿ ಆ ಥರ ಬಿಸ್ನೆಸ್ ಮಾಡ್ಬಿಟ್ಟು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಷ್ಟೇ. ನೀನು ನೋಡ್ರೆ ಈ ಥರ ಮನೆ ಇಟ್ಕೊಂಡಿರ್ತೀಯ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲಮ್ಮ. ನೀನು ಅಷ್ಟೇ ಹಿಂಗೆಲ್ಲ ನಾನು ಬೈತಿ ಅಂತ ಕನ್ಸಾಗ ಅಂದ್ಕೊಂಡಿರಲಿಲ್ಲ. ನಾನೇನು ಬಂದು ದೊಡ್ಡ ಮನೆ ಕೊಟ್ಟಿದ್ಮೇಲೆ ಎಲ್ಲ ತಗೊಳ್ಳೋಣ ಬಿಡು ಅಂತ ಸುಮ್ಕಾದೆ. ಇವಾಗಿಂದ ತಗೊಂಡು ಏನು ಮಾಡ್ಬೇಕಿತ್ತು ನಾವು? ಬಿಡು ಹೆಂಗೋ ದೊಡ್ಡ ಮನೆ ತಗೊಂತೀವಲ್ಲ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನಾದೆ. ಅದಕ್ಕೆ ನೀನು ಎಷ್ಟು ಮಾತಾಡ್ತೀಗ ನೋಡು. ನೀನಂತೂ ನೋಡ್ರೆ ಸುಮ್ಮನೆ ಇರೋಕ್ಕೇನೇ ಬರೋಕ್ಕಿಲ್ಲ. ಬಿಡು ಕೊಡ್ಸು ದೊಡ್ಡ ಮನೆಯ. ಎಷ್ಟು ಕೋಟಿ ದುಡ್ಕೊಂಬಿಟ್ಟು ಬಂದಿದ್ಯಾ? ಎಲ್ಲರೂ ಹೇಳ್ತಾರೆ ಪಾರಿನಾಗೆ ಲಕ್ಷ ಬರ್ತದೆ ಇನ್ಕಮು, ಲಕ್ಷ ಸಂಬಳ ಬರ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ಲಕ್ಷ ದುಡ್ಕೊಂಬಿಟ್ಟು ಬಂದಿದ್ದೀಗಲ್ಲ ನೀನು?
ನಾನು ದುಡ್ದಿರೋದು ಮನೆ ಆಳ್ ಬಿದ್ದು ಹೋಗ್ಲಿ ಕಣಮ್ಮ. ನಿನಗೆ ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ ಬುದ್ಧಿ ಇಲ್ಲ. ಅಯ್ಯೋ ನೋಡು, ಅವಳ ಹತ್ರ ತಂದಿರೋ ಒಡವೆಲ್ಲ ನಿನ್ನ ಹತ್ರನೇ ಐತಾನೆ. ಈ ಆಷಾಢ ಒಂದು ಕಳೀಲಿ, ಆಷಾಢ ಕಳಿಯ ತನಕ ಏನು ಮಾಡೋದು ಬೇಡ, ಒಳ್ಳೆ ಕೆಲಸ ಕೈ ಹಾಕ್ಬಾರ್ದು. ಆಷಾಢ ಎಲ್ಲ ಕಳೆದಿದ ತಕ್ಷಣನೇ ಎಲ್ಲ ಮಾಡಿ ನಾನಂತೂ ಏನಾದರೂ ಒಂದು ಕನ್ಸ್ಟ್ರಕ್ಷನ್ ಏನೋ ಒಂದು ಸ್ಟಾರ್ಟ್ ಮಾಡ್ತೀನಿ. ಈಗ ಮತ್ತೆ ಫಾರಿನ್ಗೆ ಹೋಗ್ಬೇಕು ಅಂದರೆ ವೀಸಾ ಎಲ್ಲ ಮುಗ್ದೋಯ್ತು ನಂದು. ಮತ್ತೆ ವೀಸಾ ತಗೊಳಕ್ಕಾಗಲ್ಲ. ಇಲ್ಲಾಂದರೆ ಮತ್ತೆ ಕೆಲಸಕ್ಕೆ ಹೋಗ್ಬಿಟ್ಟು ಜಾಯ್ನ್ ಆಗಬೇಕಾಗ್ತೈತೆ. ಈ ಕೆಲಸ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ಬಿಸ್ನೆಸ್ ಮಾಡಬೇಕು ಅಂತ ತಾನೇ ಇಷ್ಟೊಂದು ಹಠ ಮಾಡ್ಕೊಂಡು ಬಂದಿದ್ದು ನಾನು. ನೋಡು, ಒಂದು ಕೆಲಸ ಮಾಡು, ಒಂದು ತಿಂಗಳು ಸುಮ್ಮನೆ ಇರು, ಆಮೇಲೆ ನಾನೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಲ್ಲ ಚೆನ್ನಾಗಿ ಒಂದು ಲೆವೆಲ್ಗೆ ಇಂಪ್ರೂವ್ ಮಾಡ್ಕೊತೀನಿ. ಸರಿನಾ? ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತುಂಬ ದುಡ್ಡು ಬೇಕಲ್ವಾ? ಅದಕ್ಕೆ ಅವಳ ಒಡವೆ ಎಲ್ಲ ಮಾರಾಕ್ಬಿಡೋಣ, ಇಲ್ಲ ಅಂತಂದರೆ ಅಡ ಇಕ್ಬಿಡೋಣ. ಅಲ್ಲ ಮನೆ ಹೇಳಿ ನೀನು ಎಂಡ್ರು ಅಲ್ಲ ಕಣ್ಲ, ಬರಲೇ ಇಲ್ಲ ಅಲ್ವೇನ್ಲ? ಒಂದು ಫೋನ್ಗಿನ್ ಮಾಡ್ಬಿಟ್ಟು ನೀನೇನಿಗೆ ಕರಿಬೇಕಿತ್ತು. ನಮ್ಗೇನಮ್ಮ ಒಡವೆ ಬೇಕಿತ್ತು, ಒಡವೆ ನಮ್ಮ ತಾಗೇನಿ ಹೋಗಿ ಬಂದರೆ ಬರಲಿ ಹೋದ್ರೆ ಹೋಗ್ಲಿ, ಅದನ್ನು ಕಟ್ಕೊಂಡು ನಮ್ಗೇನಾಗಬೇಕು? ಸುಮ್ಮನೆ ಇರು, ಬಂದಾಗ ಬೇಕಾದ್ರೆ ನೋಡ್ಕೊಳ್ಳೋಣ. ಅಯ್ಯೋ ಬತ್ತಾಳೆ ಬರದೆ ಎಲ್ಲೋಯ್ತಾಳೆ, ಬಂದೇ ಬತ್ತಾಳೆ, ಸುಮ್ಕೆ ಇರು. ನನಗೆ ಗೊತ್ತಾಳು ಬಂದೇ ಬರ್ತಾಳೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲ್ಲಿ ಎಷ್ಟು ದಿನ ಅಂತ ತವ್ರ ಮನೆಗೆ ಇರ್ತಾಳೆ ಹೇಳು? ಇವತ್ತಿಗೇನು ಫಸ್ಟ್ ಟೈಮಾ? ಸುಮಾರು ಸಲ ಅಲ್ಲಿ ಅವಳಲ್ವಾ? ಈಗ ಅವಳಿಗೂ ಬೇಜಾರಾಗೋಗ್ಬಿಟ್ಟು ಗ್ಯಾರಂಟಿ ಇಲ್ಗೇನೆ ಬರ್ತಾಳೆ ನೋಡು. ನೋಡೋಣ ಬಿಡು, ಅದು ಏನು ಮಾಡ್ತಾಳೋ ಏನು ಕಥೆಯೋ. ಸರಿ ಬಿಡು, ಆಯಿತು. ನಾನು ಹೊರಗಡೆ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ, ಸರಿನಾ? ಅಯ್ಯೋ ತಲೆ ಕೆಟ್ಟೋಗ್ಬಿಟ್ಟೈತೆ. ಹೀಗೆಲ್ಲ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು. ಅಲ್ಲ, ನಿಮ್ಮ ಅಣ್ಣನ ಹತ್ರ ಏನಾದರೂ ಸ್ವಲ್ಪನಾದರೂ ಇಸ್ಕೊಂಡು ಬರಬೇಕಿತ್ತು ತಾನೇ ನೀನು? ಕೊಡ್ತಾನೆ ಈಗಲೇ ನೀ ಹೋಗು. ಬಾರಿನಿಂದ ದುಡ್ಡೆಲ್ಲ ದುಡ್ಕೊಂಬಿಟ್ಟು ಬಂದಿತ್ತಂತಾನೆ, ಅದ್ರಾಗೆ ಮನೆ ಕಟ್ಟಿಸ್ತಾನೆ ಅಂತ ಅನ್ಕೊಂಡ್ರೆ ಇವನು ಯಾಕೆ ಹಿಂಗೆ ಅಡ್ಡಾಡ್ತಾವನಲ್ಲ? ಬಿಸ್ನೆಸ್ ಮಾಡೋಣ ಕಟ್ಸೋಣ ಅಂತೇಳಿ ಈಗಲೇ ಕೊಡ್ಸಿರೋ ಮನೆ ಗಂಟಿನಾರ ಹೋಯ್ತದೆ.